ಸಾರ್ವಜನಿಕರ ಹಣಕ್ಕೆ ಪಂಗನಾಮ. ಸಾರ್ವಜನಿಕರ ಹಣ ಹೊತ್ತು ಹೋದ ಭೂಪ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಬಿದರೆಕೆರೆ ಅಂಚೆ ಕಚೇರಿಯಲ್ಲಿ 10 ಲಕ್ಷಕ್ಕೂ ಅಧಿಕ ಹಣ ಹೊತ್ತು ಪರಾರಿಯಾಗಿರುವ ನಕಲಿ ಪೋಸ್ಟ್ ಮಾಸ್ಟರ್ ದೊರೆಸ್ವಾಮಿ ಅಲಿಯಾಸ್ ರಾಜು. ಬಿದರೆಕೆರೆ ಅಂಚೆ ಕಚೇರಿಯಲ್ಲಿ ಮುಖ್ಯ ಪೋಸ್ಟ್ ಮಾಸ್ಟರ್ ಆಗಿ ಪುಟ್ಟಸ್ವಾಮಿ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಇವರ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ 5ನೇ ತರಗತಿ ಓದಿರುವ ಇವರ ಪತ್ನಿ ಸುನಂದಮ್ಮ ತಮ್ಮ ಪ್ರಭಾವವನ್ನು ಬಳಸಿ ಸಹಾಯಕ ಪೋಸ್ಟ್ ಮಾಸ್ಟರ್ ಹುದ್ದೆಯ ಗದ್ದುಗೆ ಏರಿದ ಇವರಿಗೆ ಓದಲು ಬರೆಯಲು ಬರುವುದಿಲ್ಲ. ತನ್ನ ಮಗನಾದ ದೊರೆಸ್ವಾಮಿ ಅಲಿಯಾಸ್ ರಾಜು ಅವರನ್ನ ಅಂಚೆ ಕಚೇರಿ ಕಾರ್ಯಾಲಯದ ಕೆಲಸದ ಜವಾಬ್ದಾರಿ ವಹಿಸಿದ್ದರು. ಇದನ್ನ ದುರುಪಯೋಗ ಮಾಡಿಕೊಂಡ ಈತ ಗ್ರಾಮೀಣ ಪ್ರದೇಶದ ವಯೋವೃದ್ಧರೊಬ್ಬರು ಮಹಿಳೆಯರಿಗೆ ಸೇರಿದ ಸುಮಾರು 10 ಲಕ್ಷಕ್ಕೂ ಅಧಿಕ ಹಣವನ್ನು ವಂಚಿಸಿ ಪರಾರಿಯಾಗಿರುವ ಘಟನೆ ನಡೆದಿದೆ. ವಂಚನೆಗೆ ಒಳಗಾಗಿರುವ ಮಹಿಳೆಯರು ವೃದ್ಧರು ತೀವ್ರ ಆಕ್ರೋಶ ಹೊರಹಾಕಿದ್ದು, ನಮ್ಮ ಹಣವನ್ನು ನಮಗೆ ಕೊಡಿಸುವಂತೆ ವಂಚನಾಕಾರರ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಮ್ಮಗಳಿಗೆ ಆರ್ಡ್ ಮುಗಿದೈತೆ 5 ವರ್ಷ ಕಟ್ತಾ ಇದ್ದೆ. 36,000 ರೂಪಾಯಿ ಬಂದಿತ್ತು. ಇನ್ನೊಂದು 2 ವರ್ಷ ಮಗುದೇ ಇತ್ತು ನಮ್ಮ ಅಮ್ಮಗಳದ್ದು. ಫಿಕ್ಸೆಡ್ ಮಾಡಿ ಅಲ್ಲೇ ಅಂದೆ 4,000 ಕೊಟ್ಬಿಡಿ 40,000ಕ್ಕೆ ಫಿಕ್ಸೆಡ್ ಮಾಡಿಬಿಡಪ್ಪ ಅಲ್ಲೇ ಅಂದೆ. ಜೂನಲ್ಲಿ ಕೊಟ್ಟಿರೋದು ನಾನು ಮಾಡ್ತೀನಿ ಅಕ್ಕ ಅಂದ್ಬಿಟ್ಟು ಬುಕ್ಸ್ ಕೊಡಪ್ಪ ಅಂತ ಡೈಲಿ ತಿಂತೆ. ಬುಕ್ಸ್ ಕೊಡಪ್ಪ ಅಂದರೆ ನಾಳೆ ಬರ್ತಾರೆ, ಚೆಕಿಂಗ್ ಬರ್ತಾರೆ, ನಾಳೆ ಬರ್ತಾರೆ, ಕೊಡ್ತೀನಿ ಅಂದ್ಕೊಂಡೇ ಬಂದ. ನಾವು ಒಂದೊಂದು ಮನುಷ್ಯ ಅಲ್ವ, ನಮ್ಗೆ ಯಾವತ್ತೇ ಥರ ಮೋಸ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನಿದ್ದು. ಮೇಡಮ್ ಅವ್ರು ಇದ್ರು ಬರಬೇಕಾದ್ರೆ ಬುಕ್ಸ್ ಹೇಳೋಕ್ಕೆ ಆವಾಗ ಅವ್ರೇನು ಮಾತಾಡಲಿಲ್ಲ. ಅವ್ರ ಮುಂದೆ ನಾವೇ ಕೊಟ್ಟಿಲ್ಲ. ಒಬ್ಬನೇ ಇದ್ದನ್ನು ಕೊಡಬೇಕಾದ್ರೆ 2 ವರ್ಷ ಫಿಕ್ಸೆಡ್ ಮಾಡಿಂದ ಕೊಟ್ಟು ದುಡ್ಡು ಕೊಡಲಿಲ್ಲ. ಬುಕ್ಸ್ನೇ ಕೊಟ್ಟಿಲ್ಲ, ನಮಗೆ ಏನು ಕೊಟ್ಟಿಲ್ಲ. ಎಷ್ಟಾಯ್ತು? ಎಷ್ಟು ನಿಮ್ದು? 40,000. ಈಗ ಏನು ಹೇಳ್ತಾನೆ? ಇಲ್ಲವಲ್ಲ ಇವಾಗ ಊರ್ಬಿಟ್ಟು ಗೊತ್ತಿಲ್ಲ ನಮಗೆ. ಅವ್ರ ಮನೇಲಿ ಕೇಳಿದ್ರೆ ನಮಗೆ ಗೊತ್ತೇ, ಅವ್ನು ಏನು ಮಾಡೋಣ, ನಾವು ಇರಲಿಲ್ಲ ಅಂತ. ಹಿಂಗೆ ಒತ್ತಿ ಅವನೇ ಎತ್ಕೊಂಬಿಟ್ಟವನ. ನಾನು ಹೊಸದು ಇದು ಚೆಕಿಂಗ್ ಕಳಿಸ್ತೀನಿ ಅಂತ. ಆಮೇಲೆ ಅದ್ರ ಮಧ್ಯದಲ್ಲಿ ನಾನು ರುದ್ರಾಪಿದ ಬೇರೆ 1,000 ತಗೋತಿದ್ದೆ. ಅದೇ ತೆಗಿ ಇದನ್ನೂ ತಗೊಂಬಿಡೋದು ಇವನು. ಹಿಂಗೆ ಮಾಡಿ ನಾನು ತಗೊಂಬಿಟ್ಟವನು. ಬೇರೆ ಬೇರೆ ಯಾವ ದುಡ್ಡು ಇಟ್ಟಿದ್ರಿ? ಬೇರೆ ಯಾವ್ಯಾವ್ದು ದನ ಕರ ಮಾರಿದ್ದ ತಂದು ಇಟ್ಟಿದ್ದೆ. ಅದು ಹೊಟ್ಟೆಗಿದೆ. ಎಷ್ಟಿತ್ತು? ಒಟ್ಟು 40,000. 40,000 ಇತ್ತು ನಿಮ್ಮದು? ಹಾಂ. ಇಲ್ಲ, ಅದು ವೃದ್ಧಾಪ್ಯ ವೇತನ ತಗೋತಿದ್ರ? ತಗೋತಿದ್ದ. ಆ ಅಪ್ಡೇಟ್ ಕೊಡಿನಲ್ಲ, ಆಗಿದ್ನು ಇಂಟರ್ವ್ಯೂ ಮಾಡ್ಕೊಂಡು ತಗೊಂಬಿಟ್ಟವನು. ನೀವು ನೋಡ್ತಿರ್ಲಿಲ್ವ ಅದ? ನಮ್ಗೆ ಗೊತ್ತಾಗೋದಿಲ್ವಲ್ಲ, ಗೊತ್ತು ಅಂದ್ರೆ ಒತ್ತು ಬಿಡೋದು. ಗೊತ್ತಾಗಲ್ಲ ಸಾಬು. ಇದು ಹಿಂಗಾಗೋಯ್ತು ಕತೆ. ಏನು ಮಾಡೋಕ್ಕಾಯ್ತು? ಈಗ ಎಷ್ಟು ಜನದ ಆಗೈತಿ? ಹಿಂಗೆ ಭಾರಿ ಜನದ ಆಗಿದೆ. ಅದೇ ಹಿಂಗೆ ಯಾವ ಬಂದು ಹೇಳ್ತಾ ಇಲ್ವಲ್ಲ. 5ನೇ ಕ್ಲಾಸ್ ಓದಿದ್ದೀರಾ? ಯಾರು ನಿಮ್ಮ ಅಪಾಯಿಂಟ್ ಮಾಡಿದ್ದು? ಟ್ರಾನ್ಸ್ಫರ್ ಹಾಂ. ಹೆಂಗೆ ಸಿಕ್ತು ನಿಮಗೆ ಕೆಲಸ? ಗೌಡ್ರ ಕೆಲಸ ನಮಗೆ ಸಿಕ್ಕಿ. ಯಾವ ಗೌಡ್ರ ಕೆಲಸ? ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್ರ ಕೆಲಸ? ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಮೊದಲು ಎಷ್ಟು ವರ್ಷ ಕೆಲಸ ಮಾಡಿದ್ರು ನಿಮ್ಮ ಯಜಮಾನ್ರಲ್ಲಿ? ಒಂದು 25 ವರ್ಷ ಮಾಡಿರ್ಬೇಕು. ಹಾಂ. ನೀವು ಕೆಲಸ ಮಾಡ್ತಿದ್ರ ಇಲ್ಲಿ? ನಿಮ್ಮ ನೇಮಕ ಮಾಡಿದ್ಮೇಲೆ ಯಾರು ಕೆಲಸ ಮಾಡ್ತಿದ್ರಿ ಇಲ್ಲಿ? ನೀವೇ? ನಿಮ್ಮ ಮಗ? ಗೌಡ್ರು ಬಂದು ನಾವೇ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಅದು 16 ವರ್ಷ ಆಗಿತ್ತು. ನೀವು ಒಬ್ಬರೇ ಮಾಡ್ತಿದ್ರ ಇಲ್ಲಿ? ಏನಾಗಿ? ಪೋಸ್ಟ್ ಮ್ಯಾನ್ ಆಗಿ. ನಿಮ್ಮ ಮಗ ನಾವು ಓದಿಲ್ವಲ್ಲ, ಎಜುಕೇಶನ್ ಜಾಸ್ತಿ ಇಲ್ಲ ಅಂತ ನಮ್ಮ ಜೊತೆ ಇದ್ರು ಅವರು. ಎಲ್ಲಿ? ಇಲ್ಲೇ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಮಾಡ್ತಿದ್ರು? ಈ ಪೋಸ್ಟ್ ಮ್ಯಾನ್ ಕೆಲಸನೇ. ಒಟ್ಟಾರೆ ನಾಗಮಂಗಲ ಮುಖ್ಯ ಅಂಚೆ ಕಚೇರಿಯ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನವೇ ಈ ಘಟನೆಗೆ ಕಾರಣವಾಗಿದ್ದು, ಏಕೆಂದರೆ ಓದು ಬರಹ ಬರದೇ ಇದ್ದಾಕೆಗೆ ಯಾವ ನಿಯಮದಡಿಯಲ್ಲಿ ಹುದ್ದೆ ನೀಡಿದ್ದರು ಎಂಬುದೇ ಅನುಮಾನಕ್ಕೆ ಆಸ್ಪದ ಎಡೆಮಾಡಿಕೊಟ್ಟಿದೆ. ವಂಚನೆಗೆ ಒಳಗಾದವರಿಂದ ಹಣ ವಾಪಸ್ಸು ನೀಡುವುದಾಗಿ ವಂಚಕನ ತಾಯಿ ಸುನಂದಮ್ಮ ಭರವಸೆ ನೀಡಿದ್ದಾರೆ ಎಂಬುದು ತಿಳಿದುಬಂದಿದೆ. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.